ತಲತಲಾಂತರಗಳಿಂದ ಕಷ್ಟಪಟ್ಟು ಪ್ರಯತ್ನ ಮಾಡಿ ಪ್ರಾಣ ಒತ್ತೆ ಇಟ್ಟು ದಕ್ಕಿಸಿಕೊಂಡಂತ ನಾಗಮಣಿ ಈಗ ಬಂಗ್ಲೆಗೆ ಸೇರಿದೆ. ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಯ್ತು, ಒಬ್ಬರ ಕೈಗೆ ಸೇರ್ಬೇಕಾಗಿರೋದು ಇನ್ನೊಬ್ಬರ ಕೈಗೆ ಸೇರಿದೆ. ಲೋಕ ಕಲ್ಯಾಣಕ್ಕಾಗಿ ಬಳಸಬೇಕಾಗಿರೋ ನಾಗಮಣಿ ದುರುಪಯೋಗ ಪಡಿಸ್ಕೋತಾರೆ ಅಂತ ಚಿಂತೆ ಆಗ್ತಿದೆ. ಧನಂಜಯ ವರ್ಮ ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ, ಆದ್ರೆ ಅವನು ಮೊದಲು ಗರುಡ ವಂಶದವನು. ಅದು ಅಲ್ಲದೆ ಅವನು ನಿನ್ನ ಶಿಷ್ಯ ಕೂಡ. ವಂಶ ಅನ್ನೋದು ಅದು ವಿಧಿಬರಹದಿಂದ ಬರುತ್ತೆ. ಶಿಷ್ಯನ ಸ್ಥಾನ ಕರ್ಮಕ್ಕನುಗುಣವಾಗಿ ಬರುತ್ತೆ. ಒಳ್ಳೆ ದಾರಿಲಿ ಹೋಗು ಅಂತ ಹೇಳಿದ್ರು ಕೂಡ ಕೇಳದೆ ಇರೋನ್ಗೇನ್ ಹೇಳೋದು? ಹೇಳ್ಬೇಕು. ಕೇಳದೆ ಇದ್ರೆ ಮತ್ತೆ ಮತ್ತೆ ಹೇಳ್ತಾನೆ ಇರ್ಬೇಕು. ಯಾಕಂದ್ರೆ ನಾಗಮಣಿನ ದುರುಪಯೋಗ ಪಡಿಸ್ಕೊಂಡ್ರೆ ಕೆಡ್ಗಾಲ ತಪ್ಪಿದ್ದಲ್ಲ, ಈಗಿರೋ ವಂಶ ಕೂಡ ನಿರ್ವಂಶ ಆಗೋಗುತ್ತೆ. ಧರ್ಮವನ್ನ ಅನುಸರಿಸ್ರಿ ಅಂದ್ರೆ ಕೇಳ್ತಾರ? ನಿನ್ನ ಪ್ರಯತ್ನ ಅಂತೂ ನೀನ್ ಮಾಡು, ಹೋಗು. ನಿನ್ನ ಆಜ್ಞೆ ಗರುಡ ದೇವ. ಪುಣ್ಯ, ನಿಮ್ಮಮ್ಮ ಮಹಾದೇವಿ ಪ್ರಾಣ ತ್ಯಾಗ ಮಾಡಿ ನನ್ನನ್ನ ಬದುಕಿಸ್ಕೊಂಡಿದ್ದಾಳೆ. ಈಗ ನಾನು ನಿನಗೆ ಪ್ರಾಣ ಶಕ್ತಿನ ಧಾರೆ ಎರಿದೆ ಹೋದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲ. ನಾನು ಶಕ್ತಿಹೀನಳಾದ್ರೂ ಪರವಾಗಿಲ್ಲ, ನಿನ್ನನ್ನ ಬದುಕಿಸ್ಕೋತೀನಿ. ನಿನ್ನ ಆಶಯನ ನೀನು ನೆರವೇರಿಸ್ಕೋಬೇಕು, ಹಾಗ್ ಮಾಡ್ತೀನಿ.
ಸ್ವಾಮಿ, ಓಡ್ತಿದ್ದಾಗ ಆ ಬೆಂಕಿ ನನ್ ಮೇಲ್ ಬಿತ್ತು. ನನ್ ಮೈಯೆಲ್ಲ ಸುಟ್ಟು ಹೋಗಿದ್ದು ನನ್ಗೆ ನೆನ್ಪಿದೆ. ಆದ್ರೆ ಇವಾಗ ನೋಡಿದ್ರೆ ನನ್ ಮೈ ಮೇಲೆ ಒಂದು ಗಾಯ ಕೂಡ ಇಲ್ವಲ್ಲ. ಅಂದ್ರೆ ನಾನ್ ಬದುಕೇ ಇದ್ದೀನಿ. ಆದ್ರೆ ನಾನ್ ಹೇಗ್ ಬದುಕ್ತೆ ಸ್ವಾಮಿ? ನನ್ಗೆ ಪುನರ್ಜನ್ಮ ಕೊಟ್ಟಿರುವಂತ ನಿಮ್ಮನ್ನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ ಸ್ವಾಮಿ. ಪುಣ್ಯ, ನಿನ್ನನ್ನು ಬದುಕಿಸಿರೋದು ನಾನಲ್ಲ, ತನ್ನ ಪ್ರಾಣಶಕ್ತಿಯನ್ನು ಸಂಪೂರ್ಣವಾಗಿ ಧಾರೆ ಎರೆದು ತನ್ನ ಜೀವ ಚೈತನ್ಯವನ್ನು ಕಳ್ಕೊಂಡಿರೋ ಈ ನಾಗಮ್ಮ. ಅಮ್ಮ, ಕಷ್ಟ ಬಂದ್ರೆ ನನ್ನ ಕಾಪಾಡಮ್ಮ ಅಂತ ಬೇಡ್ಕೊಳ್ತಾ ಇದ್ದೆ. ನೀನಿದೆಯಾ ಅನ್ನೋ ಧೈರ್ಯದಲ್ಲಿ ಮುಂದಕ್ಕೆ ಹೆಜ್ಜೆ ಇಡ್ತಿದ್ದೆ. ನಾಗಮಣಿ ತಗೊಂಡು ಹೋಗಿ ನಾಗಮಂಡಲದಲ್ಲಿ ತಗೊಂಡು ಹೋಗಿಡ್ಬೇಕು ಅನ್ನೋ ನನ್ನ ಆಸೆ ವ್ಯರ್ಥ ಆಗಲ್ಲ ಅಂತ ಹೇಳಿ ಗಾಯ ಆಗಿರೋ ನನ್ನ ಬದುಕಿಸೋದಕ್ಕೋಸ್ಕರ ನೀನ್ ಹೀಗೆ ಶಕ್ತಿಹೀನಳಾಗ್ಬಿಟ್ಟಿದ್ಯಲ್ಲಮ್ಮ. ಯಾಕೆ ಹೀಗೆ ಮಾಡ್ದೆ ಅಮ್ಮ? ನನಗೋಸ್ಕರ ಪ್ರಾಣ ಶಕ್ತಿನೇ ಧಾರೆ ಎರೆದು ನೀನು ಹೀಗಾಗೋದ್ಯಲ್ಲಮ್ಮ. ಸ್ವಾಮಿ ಸ್ವಾಮಿ, ನಮ್ಮಮ್ಮಂಗೆ ಮತ್ತೆ ಪ್ರಾಣ ಶಕ್ತಿ ಬರಬೇಕು. ನಮ್ಮಮ್ಮ ಶಕ್ತಿವಂತೆ ಆಗಿರ್ಬೇಕು. ನನ್ನ ನಾಗಮ್ಮನ್ನ ಹೀಗೆ ನೋಡಕ್ಕಾಗ್ತಿಲ್ಲ ಸ್ವಾಮಿ. ಶಕ್ತಿ ಇಲ್ದೆ ಹೀಗೆ ಓಡಾಡಕ್ಕೂ ಆಗದೆ ಇರೋ ಅಮ್ಮನ್ನ ಇದೇ ತರ ಬಿಟ್ಟು ಈ ಶರೀರ ಇಟ್ಕೊಂಡು ಒಂದು ನಿಮಿಷ ಕೂಡ ನನಗೆ ಬದುಕಕ್ಕಾಗಲ್ಲ. ಕಾಪಾಡಿ ಸ್ವಾಮಿ, ನನ್ನ ನಾಗಮ್ಮಂಗೆ ಪ್ರಾಣ ಶಕ್ತಿ ಕೊಡಿ. ಪುಣ್ಯ, ನಿನ್ನ ಕೋರಿಕೆ ನೆರವೇರಬೇಕಾದ್ರೆ ಒಂದೇ ಒಂದು ದಾರಿ ಇದೆ. ಏನದು ಸ್ವಾಮಿ, ಏನದು? ನಿನ್ನ ತಾಯಿನ ಕಾಪಾಡಬೇಕಂದ್ರೆ ಆ ನಾಗಮಣಿಯಿಂದ ಮಾತ್ರ ಸಾಧ್ಯ. ಅದೀಗ ಧನಂಜಯ ವರ್ಮನ ಮನೆ ಸೇರಿದೆ. ಆದರೆ ಆ ನಾಗಮಣಿನ ಹೊರಗೆ ತರಬೇಕು ಅಂದ್ರೆ ಆ ಗರುಡ ಶಕ್ತಿನ ಎದುರಿಸಬೇಕಾಗುತ್ತೆ. ಇವತ್ತಿನ ಮಂಗಲ ಪಂಚಮಿಯ ಗಳಿಗೆಯಲ್ಲಿ ನಾಗಮಣಿಗೆ ಶಕ್ತಿ ಬರುತ್ತೆ. ಆ ನಾಗಮಣಿಯ ಕಾಂತಿ ಈ ನಾಗಮ್ಮನ ಮೇಲೆ ಬಿದ್ದರೆ ನಾಗಮ್ಮ ಎಲ್ಲಾ ಶಕ್ತಿನ ಮತ್ತೆ ಪಡೀತಾಳೆ. ನನ್ನ ನಾಗಮಣಿ ಹತ್ರ ಕರ್ಕೊಂಡು ಹೋಗ್ತೀನಿ ಸ್ವಾಮಿ. ನಮ್ಮಮ್ಮನ ಕಾಪಾಡ್ಕೋತೀನಿ. ನೀನು ಅವರ ಕಣ್ಣಿಗೆ ಬಿದ್ರೆ ನಿನ್ನ ಪ್ರಾಣ ತೆಗಿತಾರೆ. ನನಗೆ ಗೊತ್ತು ಸ್ವಾಮಿ,
ನನ್ನನ್ನು ಸಾಯಿಸೋದೇ ಅವ್ರ ಗುರಿ. ಯಾವುದೋ ಒಂದು ಕ್ಷಣ ಹಣೆ ಬರಹಕ್ಕೆ ಬಲಿ ಆಗ್ಲೇಬೇಕು. ಆದ್ರೆ ನನ್ನ ಪ್ರಾಣ ಹೋಗೋದ್ರೊಳಗೆ ನನ್ನ ನಾಗಮ್ಮಂಗೆ ಪ್ರಾಣ ಶಕ್ತಿ ಬರಬೇಕು. ಪುಣ್ಯ, ನೀನು ಹೀಗೆ ಹೋದ್ರೆ ನಿನಗೆ ಅಪಾಯ. ಬೇರೆ ದಾರಿ ಏನೂ ಇಲ್ಲ ಸ್ವಾಮಿ. ಇದೆ. ಕಾರ್ಕೋಟಕ ರಸಾಯನ ಕುಡಿದ್ರೆ ನಿನ್ನ ರೂಪ ಬದಲಾಗುತ್ತೆ. ಆಗ ಯಾರು ನಿನ್ನನ್ನು ಗುರುತಿಡಿಯಲ್ಲ. ಪುಣ್ಯ, ಆ ರಸಾಯನ ನೀನು ಕುಡಿದ್ರೆ ನರಗಳು ಶಕ್ತಿಹೀನವಾಗುತ್ತೆ, ದೇಹದಲ್ಲಿ ಜೀವನೇ ಹೋದಂಗಾಗುತ್ತೆ. ಇದಕ್ಕಿಂತ ಸಾವೇ ಮೇಲು ಅನ್ನೋ ತರ ಆಗುತ್ತೆ. ಆ ತರ ನೋವನ್ನ ಅನುಭವಿಸ್ಬೇಕಾಗುತ್ತೆ ತಾಯಿ. ನಾನು ಕಾರ್ಕೋಟಕ ರಸಾಯನ ಕುಡಿತೀನಿ ಸ್ವಾಮಿ. ನನ್ನ ರೂಪ ಬದಲಾಯಿಸ್ಕೊಂಡು ಆ ಮನೆ ಒಳಗಡೆ ಕಾಲಿಡ್ತೀನಿ. ಹಾಗಿದ್ರೆ ಸರಿ. ಆದ್ರೆ ನೀನು 2 ಮುಖ್ಯವಾದ ವಿಷಯ ನೆನ್ಪಿಟ್ಕೋ. ಏನದು? ಮಂಗಲ ಪಂಚಮಿಗಳಿಗೆ ಪೂರ್ತಿ ಆಗೋ ಒಳಗೆ ನಾಗಮಣಿ ಕಾಂತಿ ಶಕ್ತಿಹೀನಳಾದ ಈ ನಾಗಮ್ಮನ ಮೇಲೆ ಬೀಳದೆ ಹೋದ್ರೆ ನಾಗಮ್ಮ ತನ್ನ ಶಕ್ತಿನ ಮತ್ತೆ ಯಾವತ್ತೂ ಪಡೆಯೋಕ್ಕಾಗಲ್ಲ. ಎರಡನೇ ವಿಷಯ, ಈ ಶುಭ ಗಳಿಗೆಯಲ್ಲಿ ನೀನು ನಾಗಮಣಿಯನ್ನ ತರದೇ ಹೋದ್ರೆ ನಿನ್ನ ಆ ರೂಪ ಶಾಶ್ವತವಾಗಿ ಉಳಿದು ಹೋಗುತ್ತೆ. ನಾನು ಎಲ್ಲದಕ್ಕೂ ಸಿದ್ದು ಹಾಗೆ ಈ ನಿರ್ಧಾರ ತಗೊಂಡಿರೋದು ಸ್ವಾಮಿ. ನನ್ನ ರೂಪ, ನನ್ನ ಪ್ರಾಣ ಹೋದ್ರೂ ಸರಿ, ನಾಗಮ್ಮ ಮತ್ತೆ ಶಕ್ತಿವಂತೆ ಆಗ್ಬೇಕು. ಹಾಗಿದ್ರೆ ಸರಿ. ಕಾಡಿಗೆ ಹೋಗಿ ನಗ್ಗೇರಿ ಮುಳ್ಳು, ಎಕ್ಕೆ ಹೂವಿನ ಹಾಲು, ಕರುವೇರಕಾಯಿ ತಗೊಂಡ್ ಬಾ. ಈ ವಿಷದ ಮೂಲಿಕೆನ ಮಿಶ್ರಣ ಮಾಡಿದ್ರೆ ಕಾರ್ಕೋಟ ರಸಾಯನ ತಯಾರಾಗುತ್ತೆ. ಹೊರಡು. ಹಾಗೆ ಆಗ್ಲಿ ಸ್ವಾಮಿ, ತಗೊಂಡ್ ಬರ್ತೀನಿ. ಪರ್ಣಿಕಾ, ಪರ್ಣಿಕಾ, ಬಾಮ್ಮ. ನನ್ನ ಬಂಗಾರ. ಅನಿರುದ್ಧ್, ಅನಿರುದ್ಧ್, ಬಾ 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 ಬಾ. ಅಯ್ಯೋ ನನ್ ಕಂದ. ಭದ್ರಾವತಿ, ಯಾಕೆ ಹಾಕಿ ಕಿರ್ಚ್ತಾ ಇದ್ಯಾ? ನಾಗಮಣಿ ತಂದಾಗಿಂದ ನೋಡ್ತಾ ಇದ್ದೀನಿ. ತಲೆ ಕೆಟ್ಟಿದ್ಯಾ ಹೇಗೆ? ನಮ್ಮಮ್ಮಂಗೆ ಯಾಕೆ ಹಾಗಂತಿದ್ದೀರಾ ಅತ್ತೆ? ಮತ್ತಿನ್ನೇನೆ, ಮನೇಲಿರೋರ್ನೆಲ್ಲ ಇಲ್ಲಿಗೆ ಬರಕ್ಕೆ ಹೇಳಿದಾಳೆ. ಏನಂತೆ? ವಿಷಯ ಏನು ಅಂತ ಹೇಳು ಭದ್ರಾ. ಮನೇಲಿ ದೇವ್ರನ್ನ ಪೂಜೆ ಮಾಡೋದು ಮಾಮೂಲಿ. ನಾಗಮಣಿನ ನಾವು ಅದಕ್ಕಿಂತ ಹೆಚ್ಚಾಗಿ ಆರಾಧಿಸ್ಬೇಕು. ಇಲ್ಲೇ ನಮ್ಮ ಅಣ್ಣ ನಂಗೆ ಮಾತು ಕೊಟ್ರೆ ಸಾಕ್ಷಿಯಾಗಿ ನೀವೆಲ್ಲರೂ ಇರ್ತೀರಾ ಅಂತ ಕರಿತಾ ಇದ್ದೀನಿ. ನಿಮ್ಮ ಅಣ್ಣ ಕೊಟ್ಟ ಮಾತು ತಪ್ಪೋದಿಲ್ಲ ಅಂತ ಗೊತ್ತಿದ್ರು ಪ್ರಮಾಣ ಮಾಡು ಅಂತ ಹೇಳ್ತಿದ್ಯಾ ಭದ್ರಾ? ಭದ್ರತೆಗೋಸ್ಕರ ಕೇಳ್ತಿದ್ಯಾ? ನನ್ ತಂಗಿ ಒಂದ್ ಮಾತು ಕೇಳ್ಬೇಕಷ್ಟೇ. ಯಾವುದನ್ನು ಇಲ್ಲ ಅನ್ನೋದಿಲ್ಲ ಈ ಧನಂಜಯ ವರ್ಮ. ಅಣ್ಣ, ನನಗಿರೋದು ಒಬ್ಳೇ ಒಬ್ಳು ಮಗಳು. ಇವಳನ್ನ ನನ್ನ ಆಸ್ತಿ ಅಂತ ಅನ್ಕೊಂಡಿದ್ದೀನಿ. ಇನ್ನು ನನ್ಗೆ ಆಸ್ತಿಯಲ್ಲಿ ಭಾಗ ಯಾಕಣ್ಣ? ನನಗೇನೇ ಕಷ್ಟ ಬಂದ್ರು ನೀನಿರ್ತೀಯಲ್ಲ ಅಣ್ಣ. ಅದೆಲ್ಲ ಸರಿ, ಎಲ್ರನ್ನೂ ಯಾಕೆ ಬರಕ್ಕೆ ಹೇಳ್ದೆ? ಅಣ್ಣ, ನಮ್ಮ ಮನೆಗೆ ನಾಗಮಣಿ ಬಂದಿರೋ ಶುಭ ಸಂದರ್ಭದಲ್ಲಿ ನನ್ನ ತೃಪ್ತಿಗೋಸ್ಕರ ಎಲ್ಲರ ಮುಂದೆ ನನಗೊಂದು ಮಾತು ಕೊಡು. ಅನಿರುದ್ಧ್ ಪರ್ಣಿಕಾ ಮದುವೆ ಮಾಡಿಸ್ತೀನಿ ಅಂತ. ಭದ್ರಾವತಿ, ಅನಿರುದ್ಧ್ಗೆ ಇವಾಗ 25 ವರ್ಷ. 26ನೇ ವಯಸ್ಸಿಗೆ ಯಾವುದೋ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ. ಅದು ದಾಟೋವರೆಗೂ ಯಾವ ಶುಭ ಕಾರ್ಯನೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ಮಾತನ್ನ ನೀನು ಅವಾಗ ಕೇಳಿಸ್ಕೊಂಡಿದೀಯಾ? ಈಗ ನಾನು ಜ್ಞಾಪಿಸ್ತಾ ಇದ್ದೀನಿ. ಹೀಗ್ ಕೇಳ್ತಿದ್ಯಲ್ಲ ಭದ್ರಾ, ಎಲ್ಲ ಗೊತ್ತಿದ್ಮೇಲೆ. ಪವಿತ್ರವಾದ ಮಣಿ ಮನೆಗೆ ಬಂದ್ಮೇಲೂ ಇನ್ನು ಗಂಡಾಂತರ ಅಂತ ಹೇಳ್ತಿದ್ಯಲ್ಲ ಅದಕ್ಕೆ. ಆ ಗಂಡಾಂತರ ಬಂದ್ರೆ ಆ ಗಂಡಾಂತರಕ್ಕೆ ಪಿಂಡ ಇಡೋಂಥ ಶಕ್ತಿ ಆ ಮಣಿಗಿದೆ. ಅನಿರುದ್ಧ್ ಪರ್ಣಿಕಾ
ಇನ್ನು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನಿನಗೆ ಇನ್ನೂ ಅರ್ಥ ಆಗಿಲ್ಲ ಅದಕ್ಕೆ. ಅನಿರುದ್ಧ್, ನೀನಾದ್ರೂ ಹೇಳಪ್ಪ, ಪರ್ಣಿಕನ ಮದ್ವೆ ಆಗೋದಕ್ಕೆ ನಿಂಗೆ ಇಷ್ಟನಾ? ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡು, ಪರವಾಗಿಲ್ಲ, ಯಾವ ಅಭ್ಯಂತರನೂ ಇಲ್ಲ. ನಿಮ್ಮಿಷ್ಟನೇ ನನ್ನ ಇಷ್ಟ ಅತ್ತೆ. ಅನಿರುದ್ಧ್, ಅಣ್ಣ, ಅನಿರುದ್ಧ್ ಕೂಡ ಒಪ್ಕೊಂಡಾಯ್ತಲ್ಲ, ಇನ್ಯಾಕೆ ತಡ ಮಾಡ್ತಿದ್ಯಾ? ಕೊಟ್ಟು ಮಾತನ್ನ ಉಳಿಸ್ಕೊ ಅಣ್ಣ. ಅವರಿಬ್ರು ಉಂಗ್ರನ್ ಬದಲಾಯಿಸ್ಕೋತಾರೆ. ಬೇಡ. ಉಂಗ್ರ ಬದಲಾಯಿಸೋ ನಿನ್ನ ಆಲೋಚನೆನ ಬುಗುರಿ ತರ ತಿರುಗಿಸ್ಬೇಡ ಭದ್ರಾವತಿ. ತಿರುಗಬೇಕಾಗಿರೋದು ಕಾಲಚಕ್ರನೇ ಹೊರತು ವ್ಯೂಹ ಅಲ್ಲ. ಮಾತಾಡ್ತಿರೋದು ಮದ್ವೆ ಬಗ್ಗೆ ಸ್ವಾಮಿ, ವ್ಯಾಪಾರ ಅಲ್ಲ. ಅದೇನೇ ಇರ್ಲಿ, ಮದ್ವೆ ವಿಷಯ ಈಗ ಪ್ರಸ್ತಾಪ ಮಾಡಬೇಡ. ಇದು ಸೂಕ್ತ ಸಮಯ ಅಲ್ಲ. ನಾನು ಅದನ್ನೇ ಹೇಳ್ದೆ ಸ್ವಾಮಿ. ತಂಗಿ ಕೋರಿಕೆನ ಬೇಡ ಅನ್ನೋದು ಒಳ್ಳೇದಲ್ಲ ಅಲ್ವಾ ಗುರುಗಳೇ? ಅದು ಅಲ್ಲದೆ ಅನಿರುದ್ಧ್ಗೂ ಅಭ್ಯಂತರ ಇಲ್ಲ. ಗುರುಗಳಿಗೆ ಕೇಳಿಸ್ತು ಅಂತ ಅನ್ಕೊಂಡಿದ್ದೀನಿ. ಕಾಣಿಸಿದ್ ಕೂಡ ಹೇಳ್ತಾ ಇದ್ದೀನಿ. ಮಂಗಳವಾದ್ಯಗಳು ಮೊಳಗೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ಹಣೆ ಬರಹದಲ್ಲಿ ಅಕ್ಷತೆ ಯಾರ ಹೆಸರಲ್ಲಿ ಬರ್ದಿರುತ್ತೋ ಅದನ್ನ ತೀರ್ಮಾನ ಮಾಡೋದು ನಾವಲ್ಲ, ಆ ಬ್ರಹ್ಮ. ನೀವು ಹೇಳೋ ಮಾತುಗಳನ್ನ ಗೌರವಿಸ್ತೀವಿ ಗುರುಗಳೇ. ಮುಂದೆ ಏನ್ ಮಾಡ್ಬೇಕು ಹೇಳಿ? ಮದ್ವೆ ಅಲ್ಲ, ಮೊದಲು ಹೋಗಿ ಗರುಡದೇವನ ಅನುಗ್ರಹ ಪಡಿಬೇಕು ಧನಂಜಯ. ನಾಗಮಣಿನ ತಗೊಂಡೋಗಿ ಪೂಜೆ ಮಾಡಬೇಕು. ಅರೆ ಅಂದ್ಕೊಂಡೆ ಮತ್ತೆ ಇದೇ ಹೇಳ್ತಾರೆ ಅಂತ. ನಮಗ್ ಮಣಿ ಸಿಕ್ಕಿದ್ದು ನಿಮ್ಗೆ ಇಷ್ಟ ಇಲ್ದಿರೋ ಹಾಗಿದೆ. ನಮಗೆ ಅಂದ್ರೆ ನಿಮ್ಗ ಇಲ್ಲ ನಿನಗ? ನಾವು ಅಂದ್ರೆ ನಮ್ಮಣ್ಣ, ನಾನು. ಪ್ರತ್ಯೇಕವಾಗಿ ಅದನ್ನ ಬಿಡಿಸೇಳೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ. ಭದ್ರಾ, ಗುರುಗಳ ಹತ್ರ ಆ ರೀತಿನ ಮಾತಾಡೋದು ನಿಜವಾಗ್ಲೂ ನಿನ್ಗೆ ತಲೆ ಕೆಟ್ಟಿದೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಅಣ್ಣ, ಈ ಸಲ ನಾವೇನು ಕಳ್ಕೋಬಾರ್ದು. ನಾಗಮಣಿ ಈ ಸಲ ಹೊಸದಾಡಿದ್ರೆ ಮತ್ತೆ ನಮ್ಮ ಮನೆಗೆ ಬಂದು ಸೇರಲ್ಲ. ಏನ್ ಮಾತಾಡ್ತಿದ್ಯಾ ಭದ್ರಾ? ಹೌದಣ್ಣ, ಈ ಸ್ವಾಮಿಗಳು ಗರುಡ ಅನುಗ್ರಹಕ್ಕೋಸ್ಕರ ನಾಗಮಣಿನ ಹೊರಗೆ ತಗೊಂಡೋಗ್ಬೇಕು ಅಂತ ಹೇಳ್ತಾ ಇದಾರೆ. ಹೋದ್ಸಲ ನಾಗನಿಧಿ ಇರೋ ಜಾಗನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದಾಗ ಏನಾಯ್ತು ಅಂತ ನಿಮಗೆ ಗೊತ್ತಿದೆಯಲ್ಲ, ಮರ್ತೋಗ್ಬಿಟ್ಯಾ? ಆಗ ಕಳ್ರು ಯಾರು ಎತ್ಕೊಂಡು ಹೋಗಿರ್ಲಿಲ್ಲ, ಆ ಗರುಡ ದೇವನೇ ಎತ್ಕೊಂಡು ಹೋಗಿದ್ದು. ಎಲ್ಲಿ ಹೋಯ್ತೋ, ಯಾರದನ್ನ ತಗೊಂಡೋದ್ರು ಅಂತ ಒಳ್ಳೆ ಹುಚ್ಚರ ತರ ಹುಡುಕಾಡ್ತಾ ಇದ್ವಿ. ಜ್ಞಾಪಕ ಇದೆಯಾ ಸ್ವಾಮಿ? ಇವಾಗ ಮತ್ತೆ ಮಣಿನ ಹೊಸಲು ದಾಟಿಸ್ತೀರಾ? ಪೂಜೆ ಮಾಡಬೇಕು, ಮಹಿಮೆಗಳು ಬರಬೇಕು. ನಿನ್ನ ಸ್ವಾರ್ಥಕ್ಕೋಸ್ಕರ ದಾರಿ ತಪ್ಪಿಸ್ತಿದ್ಯಾ? ಗುರುಗಳೇ, ನನ್ನ ಸ್ವಾರ್ಥಿ ಅಂತ ಹೇಳ್ತಿದ್ರಾ? ಸರ್ವಶಕ್ತಿ ಸಂಭೂತ ಅಂತ ನಂಬಿರೋ ನಮ್ಮಣ್ಣನಿಗೆ ಇಲ್ಲಿವರೆಗೂ ನಾಗನಿಧಿನ ನೀವು ತೋರ್ಸೇ ಇಲ್ಲ. ನಾಗಮಣಿ ಕೂಡ ನಮ್ಮಣ್ಣನೇ ಕಷ್ಟಪಟ್ಟು ಪಡ್ಕೊಂಡಿರೋದು. ಅಣ್ಣ, ಇವ್ರು ನಿನ್ ಜೊತೆ ಗುಡಿಗೆ ಬಂದ್ರೆ ಹೊರತು ಅದ್ರ ಒಳಗಡೆ ಪ್ರವೇಶ ಮಾಡಿದ್ರಾ? ತಪಸ್ಸು ಮಾಡ್ತೀನಿ, ನೀರಲ್ಲಿ ಮುಳುಗ್ ಬರ್ತೀನಿ ಅಂತ ಜಾರ್ಕೊಂಡ್ರೆ ಹೊರತು ಇಲ್ಲಿವರೆಗೂ ಯಾವ ಸಾಹಸ ಕೂಡ ಮಾಡಿಲ್ಲ ಅಣ್ಣ. ಮೂರ್ಖಳೆ, ದೈವಾನುಗ್ರಹ ಇಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ. ನಿನ್ನಂತವ್ರಿಂದಲೇ ಈ ಮನೆಗೆ ಅನಿಷ್ಟ ಅಂಟ್ಕೋತಿದೆ. ಹೌದು, ನನ್ನಿಂದನೇ ಈ ಮನೆಗೆ ಅನಿಷ್ಟ ಅಂಟ್ಕೊಂಡಿರೋದು. ನನ್ನಿಂದನೇ ಈ ಮನೇಲಿ ಸಂತೋಷ ಕಳ್ಕೊಂಡಿರೋದು. ಅನ್ನಿ, ನಿಮ್ಗಿಷ್ಟ ಬಂದಿರೋ ರೀತಿ ಹೇಳಿ. ನಾಗಮಣಿ ಸಿಕ್ಕಿದ ತಕ್ಷಣ
ನಮ್ಮ ಅಣ್ಣನೇ ಸಾಧಿಸಿತು ಅಂತ ಹೇಳ್ಬೇಕು ಅಂತ ಓಡೋಡಿ ಈ ಮನೆಗೆ ತಗೊಂಡ್ ಬಂದ್ಕೊಟ್ಟೆ. ಅನಿರುದ್ಧಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ನನ್ನ ಪ್ರಾಣನ ಪಣಕ್ಕಿಟ್ಟು ಅವನನ್ನ ಕ್ಷೇಮವಾಗಿ ಮನೆಗೆ ಕರ್ಕೊಂಡ್ ಬಂದೆ. ಇದನ್ನು ಕೂಡ ನಾನು ಮಾಡಿರೋ ಪಾಪ ಅಂತ ನನ್ನ ತಲೆಗೆ ಅಂಟಿಸ್ಬಿಡಿ ಗುರುಗಳೇ. ಇಷ್ಟೆಲ್ಲ ನಡೆದ ಮೇಲೆ ಈ ಮನೇಲಿ ನಾನು ಯಾಕಿರ್ಬೇಕು? ಪರ್ಣಿಕಾ, ನಡಿ ಹೋಗೋಣ. ಎಲ್ಲಿಗೆ ಹೋಗ್ತೀರಾ ಅತ್ತೆ? ಎಲ್ಲಾದ್ರೂ ದೂರ ಹೋಗ್ತಿ ಬಿಡು ಅನಿರುದ್ಧ್. ನೀವು ಹೋದ್ರೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಅನಿರುದ್ಧ್, ಇದೇನೋ ಅಮ್ಮನ ಬಿಟ್ಬಿಟ್ಟು ಹೊರಟು ಹೋಗ್ತೀಯಾ?